ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಇತ್ತೀಚೆಗೆ ಟಾಲಿವುಡ್ ನ ಸ್ಟಾರ್ ನಟ ವಿಜಯ್ ಅವರು ಒಂದಲ್ಲ ಒಂದು ವಿಷಯಕ್ಕೆ ಸುದ್ದಿಯಾಗ್ತಾನೆ ಇದ್ದಾರೆ. ಹಾಗೆಯೇ ಅವರ ವೈಯಕ್ತಿಕ ವಿಷಯ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಅವರ ವೈಯಕ್ತಿಕ ವಿಷಯದಲ್ಲಿ ಅವರ ಪತ್ನಿ ಸಂಗೀತ ಅವರ ಹೆಸರು ಮಾತ್ರ ಕೇಳಿ ಬರುತ್ತಿತ್ತು. ಆದ್ರೆ ಇವಾಗ ಅವರ ಮಗನ ಹೆಸರು ಕೇಳಿ ಬರ್ತಿದೆ. ಏನ್ ಈ ವಿಷಯ, ಮತ್ತೆ ಯಾವ ವಿವಾದಕ್ಕೆ ಸಿಲುಕಿದ್ದಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ತಮಿಳು ಚಿತ್ರರಂಗದ ದಳಪತಿ ವಿಜಯ್ ಅವರ ಕೌಟುಂಬಿಕ ಕಲಹ ಈಗ ಬೀದಿಗೆ ಬಂದಿದ್ಯಾ? ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ವಿಜಯ್ಗೆ ಮಗನೇ ಶಾಕ್ ಕೊಟ್ಟಿದ್ದಾರಾ? ಹೌದು, ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯ್ ಪುತ್ರ ಸೆಸನ್ ಸಂಜಯ್ ಮಾಡಿರೋ ಒಂದು ಕೆಲಸ ದೊಡ್ಡ ಸಂಚಲನ ಸೃಷ್ಟಿಸಿದೆ. ವಿಜಯ್ ಮತ್ತು ಪತ್ನಿ ಸಂಗೀತ ನಡುವೆ ಭಿನ್ನಾಭಿಪ್ರಾಯವಿದೆ. ಇಬ್ಬರು ದೂರವಾಗಿದ್ದಾರೆ ಎಂಬ ಸುದ್ದಿಗಳು ಕಳೆದ ಕೆಲವು ದಿನಗಳಿಂದ ಹರಿದಾಡುತ್ತಿದೆ. ಇದರ ಬೆನ್ನಲ್ಲೇ ಈಗ ಪುತ್ರ ಜೆಸನ್ ಸಂಜಯ್ ಕೂಡ ತನ್ನ ಹೆಸರಿನಲ್ಲಿದ್ದ ತಂದೆಯ ಇನಿಷಿಯಲ್ ವಿ ಅಂದ್ರೆ ವಿಜಯ್ ಅನ್ನೋ ಹೆಸರು ಬರ್ತಾ ಇತ್ತು ಇನಿಷಿಯಲ್ ಇಂದ, ಆದ್ರೆ ಅದನ್ನ ಈಗ ತೆಗೆದು ಹಾಕಿದ್ದಾರೆ ಎನ್ನಲಾಗಿದೆ. ಅದರ ಬದಲು ತಾಯಿ ಸಂಗೀತ ಹೆಸರಿನ ಅಂದ್ರೆ ಸಂಗೀತ ಅಂದ್ರೆ ಆ ಇನಿಷಿಯಲ್ ನನ್ನ ತಮ್ಮ ಹೆಸರಿನೊಂದಿಗೆ ಸೇರಿಸಿಕೊಂಡಿದ್ದಾರೆ ಎಂಬ ಸುದ್ದಿ ಈಗ ಕಾಳ್ಗಿಚ್ಚಿನಂತೆ ಹರಡುತ್ತಿದೆ. ಸಾಮಾನ್ಯವಾಗಿ ಮಕ್ಕಳು ತಮ್ಮ ತಂದೆಯ ಹೆಸರಿನ ಮೊದಲ ಅಕ್ಷರವನ್ನ ಇನಿಷಿಯಲ್ ಆಗಿ ಬಳಸುವ ಸಂಪ್ರದಾಯವಿದೆ. ಭಾರತದಲ್ಲಿ ಅಂತರ್ಜಾತಿ ವಿವಾಹವಾದ್ರೂ ಕೂಡ ತಂದೆಯ ಜಾತಿ ಅಥವಾ ತಂದೆಯ ಮನೆಯ ಸಂಪ್ರದಾಯವನ್ನ ಬೆಂಬಲಿಸುವ ಒಂದಿಷ್ಟು ನಂಬಿಕೆಗಳಿದೆ. ಆದ್ರೆ ಈ ಸಂಪ್ರದಾಯ ನಂಬಿಕೆಯನ್ನ ಮೀರಿ ಜೆಸನ್ ಸಂಜಯ್ ಅವರು ತಮ್ಮ ತಂದೆ ವಿಜಯ್ ಅವರ ಹೆಸರಿನ ವಿ ಅಕ್ಷರವನ್ನ ತೆಗೆದುಹಾಕಿ ಈಗ ತಾಯಿ ಸಂಗೀತ ಅವರ ಹೆಸರಿನ ಎಸ್ ಅಕ್ಷರವನ್ನ ಸೇರಿಸಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಆದ್ರೆ ಈವರೆಗೂ ಈ ಬಗ್ಗೆ ಜೆಸನ್ ಸಂಜಯ್ ಅವರು ಎಲ್ಲಿಯೂ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ. ಅಲ್ಲದೆ ಈ ರೀತಿಯಾದಂತಹ ಇನಿಷಿಯಲ್ ಬದಲಿಸಿದ್ದರ ಬಗ್ಗೆ ಯಾವುದೇ ರೀತಿಯ ದಾಖಲೆಗಳು ಕೂಡ ಸಿಕ್ಕಿಲ್ಲ. ಒಂದು ಕಡೆ ಈ ಇನಿಷಿಯಲ್ ವಿಷಯ ಹರಿದಾಡ್ತಾ ಇದ್ರೆ, ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಮಾಹಿತಿಯ ಪ್ರಕಾರ ಜೆಸನ್ ಸಂಜಯ್ ತಮ್ಮ ತಂದೆ ವಿಜಯ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ನನ್ನ ಫಾಲೋ ಮಾಡುತ್ತಿದ್ದರು. ಆದ್ರೆ ಡಿವೋರ್ಸ್ ಸುದ್ದಿಯ ನಂತರ ಅನ್ಫಾಲೋ ಮಾಡಿದ್ದಾರೆ. ಈ ಕ್ರಮವನ್ನ ಅನೇಕರು ತಮ್ಮ ತಾಯಿ ಸಂಗೀತ ಅವರಿಗೆ ಬೆಂಬಲ ಸೂಚಿಸುವ ರೀತಿಯಲ್ಲಿ ಭಾವಿಸುತ್ತಿದ್ದಾರೆ. ತಂದೆ ಮಗನ ನಡುವೆ ಸಂಬಂಧ ಅಷ್ಟು ಸರಿ ಇಲ್ಲವೇ ಎಂಬ ಪ್ರಶ್ನೆ ಈಗ ಅಭಿಮಾನಿಗಳನ್ನ ಕಾಡುತ್ತಿದೆ. ವಿಜಯ್ ತನ್ನ ರಾಜಕೀಯ ಪಕ್ಷ ಟಿವಿಕೆ ಸಂಘಟನೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಇತ್ತ ಮಗನ ಈ ನಡೆ ಕುಟುಂಬದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಸಾರಿ ಹೇಳ್ತಿದೆ. ಹಾಗಾದ್ರೆ ನಿಜವಾಗಿಯೂ ವಿಜಯ್ ಕುಟುಂಬದಲ್ಲಿ ಏನಾಗ್ತಿದೆ? ಇದು ಕೇವಲ ವದಂತಿಯೇ ಅಥವಾ ಮಗನ ಆಕ್ರೋಶವೇ? ಕಾಲವೇ ಉತ್ತರಿಸಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ.